ರಬಕವಿ ಬನಟ್ಟಿ ತಾಲೂಕಿನ ಬಂಡಿಗನಿಯ ಶ್ರೀ ಅನ್ನದಾನೇಶ್ವರ ಮಠದಲ್ಲಿ ಇಂದು ಅವರ ಪಾರ್ಥಿವ ಶರೀರ ನೋಡಲು ಲಕ್ಷಾಂತರ ಭಕ್ತಾದಿಗಳು ಭಾಗವಹಿಸಿದ್ದಾರೆ. ಅನ್ನದಾನೇಶ್ವರ ಪಾರ್ಥಿವ ಶರೀರ ನೋಡಲು ಲಕ್ಷಾಂತರ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇಂದು ಅವರ ಅಂತಿಮ ದರ್ಶನ ಹಾಗೆ ಸಾಯಂಕಾಲ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಅಂತ್ಯಕ್ರಿಯೆಯಲ್ಲಿ ಲಕ್ಷಾಂತರ ಭಕ್ತಾದಿಗಳು, ಮಠಾಧೀಶರು ಹಾಗೂ ಜನಪ್ರತಿನಿಧಿಗಳು ಕೂಡ ಭಾಗವಹಿಸಲಿದ್ದಾರೆ. ಈ ಒಂದು ಅಹಿತಕರ ಘಟನೆ, ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಇಲ್ಲಿಯ ಪೊಲೀಸ್ ಸಿಬ್ಬಂದಿ ಕೂಡ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಲಕ್ಷಾಂತರ ಭಕ್ತಾದಿಗಳು ಅವರ ಒಂದು ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಲಕ್ಷಾಂತರ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅಂತಿಮ ದರ್ಶನದಲ್ಲಿ ಅವರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಕೂಡ ಪೊಲೀಸ್ ಸಿಬ್ಬಂದಿಯವರು ಮಾಡಿಕೊಂಡಿದ್ದಾರೆ. ದೃಶ್ಯದಲ್ಲಿ ವೀಕ್ಷಿಸಬಹುದು, ಲಕ್ಷಾಂತರ ಭಕ್ತಾದಿಗಳು ಅವರ ಒಂದು ದಿವ್ಯ ದರ್ಶನವನ್ನು ಮಾಡ್ತಾ ಇದ್ದಾರೆ. ಕೊನೆಯ ದರ್ಶನ ಇದು, ಅಂತಿಮ ದರ್ಶನವನ್ನು, ಅಪ್ಪಾಜಿಯವರ ಅಂತಿಮ ದರ್ಶನವನ್ನು ಭಕ್ತಾದಿಗಳು ಮಾಡ್ತಾ ಇರುವಂಥ ದೃಶ್ಯ ಇದು. ಲಕ್ಷಾಂತರ ಭಕ್ತಾದಿಗಳು ಮಠದಲ್ಲಿ ಭಾಗವಹಿಸಿದ್ದಾರೆ. ಜನಪ್ರತಿನಿಧಿಗಳು ಹಾಗೂ ಮಠಾಧೀಶರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇಂದು ಸಾಯಂಕಾಲ ಅಂತ್ಯಕ್ರಿಯೆ ನಡೆಯುತ್ತೆ. ಅಂತ್ಯಕ್ರಿಯೆಯೊಳಗೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಸಕಲ ಸಿದ್ಧತೆಗಳನ್ನು ಕೂಡ ಈ ಒಂದು ಪೊಲೀಸ್ ಸಿಬ್ಬಂದಿ ಹಾಗೂ ಮಠದ ಭಕ್ತಾದಿಗಳು ಮಾಡಿಕೊಂಡಿದ್ದಾರೆ. ಬಾಗಲಕೋಟೆಯ SP ಸಿದ್ಧಾರ್ಥ ಗೋಯಲ್ ಅವರು ನಮಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಮಂಡಿಗಲಿ ಶ್ರೀಗಳು ಲಿಂಗೈಕ್ಯರು ಇಲ್ಲಿ ಬರ್ತಕ್ಕಂಥ ಲಕ್ಷಾಂತರ ಜನ ಭಕ್ತರು ಬರ್ತಾರೆ. ಆ ಭಕ್ತರಿಗೆ ಯಾವ ರೀತಿ ನೀವು ಸಕಲ ಸಿದ್ಧತೆಗಳನ್ನು ಮಾಡ್ತಾ ಇದ್ರಿ ಇಲಾಖೆ? ನಾವು ನಿನ್ನೆ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಮೊನ್ನೆ ರಾತ್ರಿ ನಮಗೆ ಸ್ವಲ್ಪ ಮಾಹಿತಿ ಬಂತು. ನಿನ್ನೆ ಬೆಳಿಗ್ಗೆ ಸ್ವಲ್ಪ ಕನ್ಫರ್ಮೇಶನ್ ಆದ ನಂತರ ಅವರು ಬೆಳಗಾವಿಯಿಂದ ಬಿಡ್ತಾರೆ. 12 ಗಂಟೆಗೆ ಬೆಳಗಾವಿಯಿಂದ ಬಿಟ್ಟಿದ್ರು. ನಾವು ನಿನ್ನೆ ಬೆಳಿಗ್ಗೆಯಿಂದ 6 ಗಂಟೆಯಿಂದ ನಾವೆಲ್ಲ ನಮ್ಮ ಟೀಮ್ ಕೊಟ್ಟು ಎಲ್ಲ ಬಂದಿದೆ. ಎಲ್ಲ ರೀತಿ ಬ್ಯಾರಿಕೇಡಿಂಗ್ ಮಾಡಿದ್ದೀವಿ. ಹೆಂಗಸರು ಬೇರೆ ದಾರಿಯಿಂದ ಹೋಗ್ಬೇಕು, ಗಂಡಸರು ಬೇರೆ ದಾರಿಯಿಂದ ಹೋಗ್ಬೇಕು, ಅದಕ್ಕೆ ನಾವೆಲ್ಲ ಸುವ್ಯವಸ್ಥೆ ಮಾಡಿದ್ದೀವಿ. ಈಗ ತಾವು ನೋಡಿದ ಪ್ರಕಾರ ಎಲ್ಲರೂ ಹೋಗ್ತಾ ಇದ್ದಾರೆ, ಏನೂ ಸಮಸ್ಯೆ ಇಲ್ಲ. ಆರಾಮಾಗಿ ಹೋಗಿ ದರ್ಶನ ಮಾಡಿ ಹೋಗ್ತಾ ಇದ್ದಾರೆ. ಅವ್ರ ಮನಸ್ಸು ಭಾವನಾ ಪ್ರಕಾರ ಅವರು ಇವರು ಅಜ್ಜ ಅವರಿಗೆ ಹೋಗಿ ದರ್ಶನ ಮಾಡಿ ಆರಾಮಾಗಿ ಹೋಗ್ಬೇಕು ಅಂತ ಅದರ ಅನುಕೂಲ ಮಾಡಿದ್ದೀವಿ. ಇದೇ ರೀತಿ ಊಟ ಪ್ಲೇಸಲ್ಲಿ ಏನು ಬಂದೋಬಸ್ತ್ ಹಾಕಬೇಕು ಅದನ್ನು ಕೂಡ ಮಾಡಿದ್ದೀವಿ. ಎಲ್ಲ ಕಡೆ ಬ್ಯಾರಿಕೇಡಿಂಗ್ ವ್ಯವಸ್ಥೆ ಕೂಡ ಆರ್ಗನೈಸರ್ಸ್ ಅವರು ಇವ್ರ ಮನೆ ಏನಿರ್ತಾರೆ ಕಮಿಟಿ ಅವರು ನಮಗೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಪೂರ್ತಿ ಟೀಮ್ ಕೂಡ ನಿನ್ನೆ ಬೆಳಿಗ್ಗೆಯಿಂದ ಅಲ್ಲೇ ಇದ್ದೀವಿ. ನಿನ್ನೆ ಫುಲ್ ಡೇ ಡ್ಯೂಟಿ ಮಾಡಿದ್ದೀವಿ, ರಾತ್ರಿ ಬೇರೆ ಶಿಫ್ಟ್ ಹಾಕಿದ್ದೀವಿ. ಇವತ್ತು ಕೂಡ ನಾವು ಮತ್ತೆ ಡೇ ಶಿಫ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಪೊಲೀಸ್ ಇಲಾಖೆದು ಸಹಕಾರ ಯಾವಾಗಲೂ ಇದ್ದೇ ಇರುತ್ತೆ. ಪಬ್ಲಿಕ್ಗೆ ಅನುಕೂಲ ಆಗಬೇಕು, ಯಾವುದು ಅನರ್ಥಿ ಆಗಬಾರದು. ಪ್ಲಸ್ ಬೆಸ್ಟ್ ಯಾವ ರೀತಿ ಅವ್ರದ್ದು ಫ್ಯಾಮಿಲಿ ಅವ್ರದ್ದು ಏನು ವಿಶೇಷ ಇದೆ ಆ ಪ್ರಕಾರ ವಿಧಿವಿಧಾನ ಪ್ರಕಾರ ಅವ್ರದ್ದು ಅಂತ್ಯಕ್ರಿಯೆ ಆಗಬೇಕು, ಅದಕ್ಕೆ ನಾವು ಸಹಕಾರ ಇದ್ದೇ ಇರುತ್ತೆ. ನನ್ನ ಲೆಕ್ಕ ಪ್ರಕಾರ ಈಗ ಆರಾಮಾಗಿ ಎಲ್ಲರೂ ಹೋಗ್ತಾ ಇದ್ದಾರೆ. ಮೋರ್ ದೆನ್ 1.5 ಲಕ್ಷ ಜನ ಇವತ್ತು ಬಂದಿದ್ದಾರೆ. ನಿನ್ನೆ ಕೂಡ ಸ್ವಲ್ಪ ಜನ ಬಂದಿದ್ರು. ದರ್ಶನ ಮಾಡೋಕ್ಕೆ ನಾವು ಅನುಕೂಲ ಮಾಡಿದ್ದೀವಿ. ಎಲ್ಲರೂ ದರ್ಶನ ಮಾಡಿ ಹೋಗ್ತಾ ಇದ್ದಾರೆ. ಇನ್ನು 4 ಗಂಟೆಗೆ ಅವರು ಟೈಮ್ ಕೊಟ್ಟಿದ್ದಾರೆ ಫ್ಯಾಮಿಲಿ ಅವರು ಅಂತ್ಯಕ್ರಿಯೆಯಾಗಿ. ಆ ಟೈಮಲ್ಲಿ ಮಹಿಳೆಯರಿಗೆ ಪ್ರತ್ಯೇಕವಾದಂಥ ಏನಾದರೂ ಸೆಪ್ರೇಟ್ ಆಗಿ ಮಾಡಿದ್ದೀವಿ. ಮಹಿಳೆಯವರಿಗೆ ಸೆಪ್ರೇಟ್ ಆಗಿ, ಜೆಂಟ್ಸ್ ಅವರಿಗೆ ಸೆಪ್ರೇಟ್ ಆಗಿ ಲೈನ್ ಮಾಡಿಸ್ತೀವಿ. ಅಲ್ಲಿ ತಾವು ಅಲ್ಲಿ ಮೇನ್ ಸ್ಟೇಜ್ ಪಕ್ಕ ನೋಡಿದ್ರೆ ಕೂಡ ನಾವು VIP ಗೆ ಬೇರೆ ಮಾಡಿದ್ದೀವಿ, ಫ್ಯಾಮಿಲಿ ಅವರಿಗೆ ಬೇರೆ ಮಾಡಿದ್ದೀವಿ. ಪಬ್ಲಿಕ್ ಅವರಿಗೆ ಕೂಡ ಮಕ್ಕಳಿಗೆ ಮಹಿಳೆಯವರಿಗೆ ಸೆಪ್ರೇಟ್ ಆಗಿ ಮಾಡಿದ್ದೀವಿ, ಜೆಂಟ್ಸ್ ಅವರಿಗೆ ಸೆಪ್ರೇಟ್ ಆಗಿ ಮಾಡಿದ್ದೀವಿ. ಅಲ್ಲಿ ಆರಾಮಾಗಿ ದರ್ಶನ ಮಾಡಿ ಹೋಗ್ತಾ ಇದ್ದಾರೆ. ಯಾವುದು ಅಡಿಬಡಿ ಇಲ್ಲ, ಧಕ್ಕಾಬುಕ್ಕಿ ಇಲ್ಲ ಅಂತ ಏನೂ ಇಲ್ಲ. ಯಾವುದೇ ನೋಡ್ಕೊಂಡು ಆ ಥರ ಅವರು ಅವ್ರ ಫೀಲಿಂಗ್ ಇಂದ ಮನಸ್ಸು ಭಾವನೆಯಿಂದ ಬರ್ತಾರೆ. ಸ್ವಲ್ಪ ಅವರು ಇಮೋಷನಲ್ಲಿ ಇರ್ತಾರೆ. ಅದು ಬಿಟ್ಟು ಬೇರೆ ಯಾವುದೂ ಏನಿಲ್ಲ. ಯಾರು ಸಚಿವರು ಸಾಧ್ಯತೆ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು ಬರ್ತಾ ಇದ್ದಾರೆ. ಬರ್ತಾರೆ. ಬೇರೆ ಅವರಿಗೆ ತುಂಬಾ ಅಭಿಮಾನಿಗಳು ಇರ್ತಾರೆ.